ಪ್ರೈಸ್ ಲಾರ್ಡ್. ನನ್ನ ಹೆಸರು ಸೃಷ್ಟಿ ಅಂತ. ನಾನು ಬೀದರ್ ಡಿಸ್ಟ್ರಿಕ್ಟಿಂದ ಮಾತಾಡತ್ತೀನಿ, ರೈಲ್ವೆ ಕ್ವಾರ್ಟರ್ಸು. ನನಗೆ ಫಸ್ಟ್ ಆಫ್ ಆಲ್ ಅಂತಂದ್ರೆ ನಾನು ಸಣ್ಣಗೆ ಹಿಡ್ದೇ ಅಪ್ಪ ಅಮ್ಮ ಬೇರೆ ಆಗಿಬಿಟ್ಟು 4 ವರ್ಷಕ್ಕೆ ಮಮ್ಮಿ ಸೇವೆದಲ್ಲಿ ಹೋದರು. ತಿರ್ಗಾ ಒಂದು 6 ತಿಂಗಳಲ್ಲಿ ಮಮ್ಮಿ ಚಲೋ ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ದೊಡ್ಡ ಸೇವೆಗಾಗಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಒಂದು 2-4 ವರ್ಷ ನಂತರ ಚರ್ಚ್ನಲ್ಲಿ ಜಗಳ ಆಯಿತು. ಚರ್ಚ್ನಲ್ಲಿ ಜಗಳ ಆದರೆ ಆಮೇಲೆ ನಂತರ ಏನಾಯಿತು, ಶೈತಾನ ಅಟ್ಯಾಕ್ ಮಾಡ್ತು. ನನ್ನ ಹೆಸರು ಸುಕೀರ್ತ. ನಾ ಸೃಷ್ಟಿ ಮಮ್ಮಿ ಮಾತಾಡೋದು. ಸೃಷ್ಟಿಲಿಗೆ 2 ವರ್ಷದಿಂದ ಭಾಳ ಮಂತ್ರ ಅಟ್ಯಾಕ್ ಇತ್ತು. ಆ ಮಂತ್ರ ಬಂದಾಗ ತೋಲ್ ಪ್ರಾಬ್ಲಮ್ ಐತಿ. ತಕ್ಕಿಂದು ಕಷ್ಟ ಪಡಿತಿದ್ದಳು. ಕಷ್ಟಪಡೋ ಟೈಮಿನಾಗ ಅದು ಕಷ್ಟ ಕಣ್ಣಿಲ್ ನೋಡ್ಲಕ್ಕೆ ಆಯ್ತಿದ್ದಿಲ್ಲ. ಕಾಲಿನಿಂದ ರಕ್ತ ಬರೋದು, ಕೈ ಅರ್ಶಿನ ಆಗೋದು, ಕೈ ಫುಲ್ ಅರ್ಶಿನ ಆಗೋದು, ನಡಕ್ ಬರಂಗಿಲ್ಲ. ತುಂಬಾ ಅಂದ್ರೆ ತುಂಬಾ ಕಷ್ಟ. ನಡ್ಲಕ್ಕೂ ಆಯ್ತಿಲ್ಲ. 1 ವರ್ಷ ನಾನು ಕ್ಲಾಸಿಗೆ ಹೋಗಿದ್ದಿಲ್ಲ, ಸ್ಕೂಲಿಗೆ ಹೋಗಿಲ್ಲ, ಯಾರಿಗೂ ನಾನು ಮಾರಿ ತೋರಿಸಿಲ್ಲ. ಅದಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡ್ತಿದ್ದಿಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡೋ ಟೈಮಿನಾಗ ಒಂದೊಂದು ಸರಿ ಅಂತಿತ್ತು, ದೇವ್ರೆ ಈ ಮಗಳಿಗೆ ಇಷ್ಟು ಕಷ್ಟ ಕೊಡ್ಲತ್ತಿ, ಚೇತನ್ ಇಷ್ಟು ಕಷ್ಟ ಕೊಡ್ಲತ್ತದಲ್ಲ ದೇವ್ರೆ, ಈ ಮಗಳ ಪಾಲು ನನಗ್ ಮಂತ್ರ ಆಗ್ಬೇಕಿತ್ತಲ್ಲ ದೇವ್ರೆ, ಇದು ನಾ ಸಹಿಸ್ಕೊತಿದ್ದ. ಈ ಸಣ್ಣ ಹುಡುಗಿ ಎಷ್ಟು ಸಹಿಸ್ಕೊತಾಳ. 1 ವರ್ಷ ಆಯ್ತು ಸ್ಕೂಲಿಗೆ ಹೋಗ್ಲತ್ತಿಲ್ಲ, 1 ವರ್ಷ ಆಯ್ತು ಮನ್ಯಾಗ ಕುಂತಳು. ಇವಾಗ ನಾನು ಸಾಯ್ಬೇಕು, ಇರ್ಬಾರ್ದಿಂತ ಕಷ್ಟ ತಗೊಂಡು ಯಾಕಿರ್ಬೇಕು ನಾನು. ಫುಲ್ ಭಾಳ ಅಂದ್ರೆ ಭಾಳ ಕಷ್ಟ. ನಾನು ಸಹಿಸ್ಕೊಳಕ್ ಆಗ್ತಿಲ್ಲ, ಅತಿ ಮೀರ್ ಕಷ್ಟ ಬರ್ತಿತ್ತು. ಯಾರು ನಾನು ನೋಡ್ಲಕ್ ಆಗ್ತಿದ್ದಲ್ಲ, ಏನಿಲ್ಲ. ನಾನು ಯಾಕಪ್ಪ ಹಿಂಗಾಗ ನನಗ್ದವ್ರಿ, ಒಂದೊಂದು ಹಿಂಗೆ ಇಷ್ಟು ಕಷ್ಟ ಕೊಡಲ್ ಬದ್ಲಿ ಒಂದೊಂದ್ಸಲ ಸಾಯ್ಬೇಕು ಅಂತ ಅನ್ಬೇಕಿತ್ತು. ಅಷ್ಟು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ. ಇನ್ ಕೈ ಮೇಲೆಲ್ಲ ಏನ್ ಹೆಸರು ಬರ್ತಿತ್ತು, ನಿನ್ನ ಸಾವು ನನ್ನ ಕೈಲಿ ಅಂತಂದು ಬರ್ತಿತ್ತು. ಅದು ಯಾವಾಗ ಅದು ಹೆಂಗೇನದು ರೈಟಿಂಗ್ ಬರೀತಿತ್ತಲ್ಲ, ಅಷ್ಟು ಕಷ್ಟ ಆಯ್ತಿತ್ತು. ಬೆಂಕಿನಿಂದ ಬರೀತಾರಲ್ಲ ಆ ಥರ ತುಂಬಾ ಕಷ್ಟ ಆಯ್ತಿತ್ತು. ಆದ್ಮೇಲೆ ಕಷ್ಟ ಅಂದ್ರೆ ಇಷ್ಟು ಕಷ್ಟ, ಅಳ್ಳಕ್ಸನೆ ಕಣ್ಣೀರ್ ಸುದನೆ ಬರ್ತಿದ್ದಿಲ್ಲ, ಅಷ್ಟು ಕಷ್ಟ ಆಯ್ತಿತ್ತು. ಮೊಮ್ಮಗಳಿಗೆ ಹಿಂಗೆ ಕೈ ಮೇಲೆ ಬಡ್ದರ ರಕ್ತ ಬರ್ತಿತ್ತು, ಅಂಗಾಯ ಗಂಧಕ್ಕೆ ರಕ್ತ ಬರ್ತಿತ್ತು, ಕಾಲಾಗ ರಕ್ತ ಸುರಿಯುತ್ತಿತ್ತು, ಕಾಲು ನಡುಗುಡ್ತಿದ್ದಿಲ್ಲ. ಮತ್ತು ಅಂಗಲಾಗೆಲ್ಲ ಹಿಂಗೆ ಸೂರ್ಯಚಂದ್ರನ ಹಂಗೆ ಹುಣ್ಣಿ ಅಮಾಸಿ ಬಂತಂದ್ರೆ ಸೂರ್ಯಚಂದ್ರನ ಹಂಗೆ ಇದು ಅರಿಶಿಣ ಕುಂಕುಮ ಹಚ್ಚಿಂದಿರ್ತಿತ್ತು. ಕಾಲಾಗಿಂದೆಲ್ಲ ಹಿಂಗೆ ರಕ್ತ ಚಿರಿತಿತ್ತು, ಹಿಂಗೆ ಹಾರ್ತಿತ್ತು ರಕ್ತ. ನಂಗೆ ಗೊತ್ತೂ ಐತಿದ್ರು ಅದು ಬ್ಲಡ್ ಬರ್ತಿತ್ತಂತ. ಈಗ ಯಾರ ಹಿಂಗೆ ನೋಡಿದ್ಮೇಲೆ ಬ್ಲಡ್ ಬರ್ತಿತ್ತು. ಒಂದ್ಸಲ ಹಿಂಗೆ ಬ್ಲಡ್ ಬರ್ತಾ ಇರುವಾಗ ನಾನು ಸ್ಕೂಲಿಗೆ ಹೋಗಿದ್ದೆ. ಸ್ಕೂಲಿಗೆ ಹೋದ್ಮೇಲೆ ಅದು ಫುಲ್ ಬ್ಲಡ್ ಬಂದು ಬುಟ್ನಾಗ ನಿಂತಿತ್ತು. ಅಂದ್ರೆ ಯಾಕೆ ಹಿಂಗಾಗ್ಲತ್ತದ ಅಂದ್ರೆ ಆಫ್ಟರ್ನೂನೇ ಬಂದಿನ ಮನೆಗೆ. ಈ ಪ್ರಿಯ ಸಹೋದರಿಯನ್ನು ಸೈತಾನನು ಬಂಧಿಸಿದನು, ಆದರೆ ಈ ಸೈತಾನನ ಬಂಧನದಿಂದ ಬಿಡುಗಡೆ ಹೊಂದಲು ದೈವಿಕ ಸಹಾಯ ನಮಗೆ ಅಗತ್ಯ. ದೇವರ ಶುಭ ಸಂದೇಶವನ್ನು ಸಾರಿ ಸಂತೋಷಮಯದ ಜೀವನಕ್ಕೆ ದಾರಿ ತೋರಿಸಿ ಮತ್ತು ದೇವರ ಆಶೀರ್ವಾದವನ್ನು ನಿಮ್ಮ ಮೇಲೆ ಸುರಿಯಲು ಡಾಕ್ಟರ್ ಪಾಲ್ ದಿನಕರನ್ ನಾಯಕತ್ವದಲ್ಲಿ ಯೇಸು ಕರಿತನ ಸೇವೆಯು ಭಾರತ ಹಾಗೂ ವಿಶ್ವದಾದ್ಯಂತ ಅನೇಕ ಪ್ರಾರ್ಥನಾ ಮಹೋತ್ಸವಗಳನ್ನು ನಿರ್ವಹಿಸುತ್ತಿದೆ. ನಿಮ್ಮ ದುಃಖವು ಆನಂದವಾಗಿ ಮಾರ್ಪಾಡು ಹೊಂದುವುದು. ಈ ಪ್ರಾರ್ಥನಾ ಮಹೋತ್ಸವಗಳ ಮೂಲಕ ಜನರು ತಮ್ಮ ಊರುಗಳಲ್ಲಿ ದೈವಾಶೀರ್ವಾದಗಳನ್ನು ಹೊಂದಿಕೊಳ್ಳಲು ನೆರವಾಗುತ್ತಿದೆ. ಅನೇಕ ಮಂದಿ ರೋಗಿಗಳು, ಹೃದಯ ನುಚ್ಚುನೂರಾದ ಜನರು ಬಂದು ದೇವರು ದಯಪಾಲಿಸುವ ಸಾಂತ್ವನ, ಸಂತೋಷ ಹಾಗೂ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಿದ್ದಾರೆ. ಈ ಪ್ರಾರ್ಥನಾ ಮಹೋತ್ಸವಗಳಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬ ವ್ಯಕ್ತಿಯು ಆಶೀರ್ವದಿಸಲ್ಪಡಬೇಕೆಂಬುದೇ ಇದರ ಮುಖ್ಯ ಉದ್ದೇಶ. ಮೊದಲನೇದಾಗಿ ಪೌಲ್ ದಿನಕರ್ ಪಾಸ್ಟರ್ದ ಅಷ್ಟು ನಮಗೆ ಗೊತ್ತಿದ್ದಿಲ್ಲ. ಯಾವಾಗ ಟಿವಿದಲ್ಲಿ ಕೇಳ್ತಿದ್ದೆವು. ಟಿವಿದಲ್ಲಿ ಕೇಳಿದ್ಮೇಲೆ ಇಲ್ಲಿ ಬೀದರ್ನಲ್ಲಿ ಮೀಟಿಂಗ್ ಇತ್ತು 3 ದಿನ ಅವ್ರದ್ದು. ದೊಡ್ಡ ಸೇವಕರು ನಾನು ಹೋಗಿ ಇವ್ರ ಕೈಲಿ ಮುಟ್ಟಿಸ್ಕೊಂಡು ಪ್ರೇಯರ್ ಮಾಡ್ಬೇಕಲ್ಲ ಅಂತಂದೆ ನಂಬಿಕೆಯಲ್ಲಿಂದ ಅವ್ರಲಿಂದ ದೇವ್ರು ಮುಟ್ತಾರ ನಂಬಿಕೆಯಲ್ಲಿಂದ ನಾನು ಬಂದ್ಮೇಲೆ ಲಾಸ್ಟ್ ದಿನ 3 ದಿನ Every demonic spirit bringing these pains, ಪ್ರತಿ ಪೈಶಾಚಿಕ ಶಕ್ತಿ ನೋವು ತರುವುದು, come out in Jesus name. ಯೇಸು ನಾಮದಲ್ಲಿ ಹೊರಗೆ Come ಬಾ. out of everybody. ಪ್ರತಿಯೊಬ್ಬರಿಂದ ಹೊರಗೆ ಬಾ. Come out you demonic spirits. ಪೈಶಾಚಿಕ ಆತ್ಮ ಹೊರಗೆ ಬಾ. Be healed. ಸ್ವಸ್ಥ ಹೋಗು. Be healed. ಸ್ವಸ್ಥ ಹೋಗು. Every demonic spirit, ಪ್ರತಿ ಪೈಶಾಚಿಕ ಶಕ್ತಿ, every witchcraft power, ಪ್ರತಿ ಮಾಂತ್ರಿಕ ಶಕ್ತಿ, come out of their bodies. ದೇಹದಿಂದ ಹೊರಗೆ ಬಾ. Come out of their spirits. ಆತ್ಮದಿಂದ ಹೊರಗೆ ಬಾ. In Jesus name. ಯೇಸು ನಾಮದಲ್ಲಿ. In Jesus name. ಯೇಸು ನಾಮದಲ್ಲಿ. ದೇವ್ರು ನನ್ನ ಮಗಳಿಗೆ ಬ್ರದರ್ ಮುಖಾಂತರ ನಿನ್ ಬಿಡುಗಡೆ ಕೊಟ್ಟಿದ್ರಿ, ನಿನಗೆ ವಂದನೆ ದೇವ್ರೆ ಅಂತಂದು ನಾ ಹಂಗೆ ಪ್ರೇಯರ್ ಮಾಡ್ಲತ್ತಿದ್ದ. ಈ ದಿನ ದೇವ್ರೆ ನನ್ನ ಮಗಳಿಗೆ ಸಂಪೂರ್ಣ ಸ್ವಸ್ಥತೆ ಬೇಕು ದೇವ್ರೆ. ಈ ಮಂತ್ರದಲ್ಲಿ ನಮಗ್ ಬಿಡುಗಡೆ ಬೇಕು ದೇವ್ರೆ. ಈ ಮಂತ್ರದಲ್ಲಿ ನಮಗ್ ಬಿಡುಗಡೆ ಕೊಡೋರು ಯಾರಿಲ್ಲ ದೇವ್ರೆ. ನನಗೆ ನೀನು ಒಬ್ಬನೇ, ನನ್ನ ಮಗಳಿಗೆ ನನಗೆ ನೀನೆ ಒಬ್ಬನೇ ಆಧಾರ ಇದ್ದಿದೆ ಅಂತಂದು ಬಹಳ ಕಣ್ಣೀರ್ಲಿಂಗ್ ಪ್ರೇಯರ್ ಮಾಡಿದ. ಅವಾಗ ನಾ ಪ್ರೇಯರ್ ಮಾಡ್ತಾನೆ ಇದ್ದಿದ್ದ. ನನ್ನ ಮನಸ್ಸಿನಲ್ಲಿ ದೇವ್ರೆ ನನ್ನ ಹೆಸರು ಕರ್ಕೊಂಡು ನನಗೂ ಪ್ರೇಯರ್ ಮಾಡ್ಬೇಕಲ್ಲ, ಅವ್ರ ಕೈಲಿ ಪ್ರೇಯರ್ ಮಾಡಿಸ್ಕೊಂಡು ನನಗೂ ತುಂಬಾ ಆಸೆ ಇದೆ ದೇವ್ರೆ ಅಂತಂದು ಆ ತರ ಪ್ರೇಯರ್ ಮಾಡ್ಲತ್ತಿದ್ದ. ಆ ತರ ಪ್ರೇಯರ್ ಮಾಡ್ಲತ್ತಿನ ಬ್ರದರ್ ನಂಗೆ ಶ್ರುತಿ ಅಂತ ಕರೆದ್ರು. ಆದ್ರೆ ನಾ ಬೇರೆ ಶ್ರುತಿ ಯಾರ ಇದ್ದಿರ್ಬೇಕು, ನನ್ನ ಹೆಸರು ಸೃಷ್ಟಿ ಅದ ಅಂದ್ರೆ 10-15 ನಿಮಿಷ ನಾನು ನೋಡ್ದೆ, ಅದು ಯಾರಿಗಾದ್ರೂ ಕರ್ಲತ್ತಿರ್ಬೇಕು ಅಂತಂದು ನಾ ಅನ್ಕೊಂಡ. Jesus heals you right now. ಯೇಸು ನಿನ್ನನ್ನು ವಾಸಿ ಮಾಡುತ್ತಿದ್ದಾನೆ. Your blood flow is stopping now. ನಿನ್ನ ರಕ್ತ ಹರಿಯುವ
ಅನ್ನೋದು ನಿಲ್ಲುತ್ತಿದೆ. The devil has been speaking in your ears, ಸೈತಾನ್ಯನ ಕಿವಿಯಲ್ಲಿ ಮಾತಾಡ್ತಿದ್ದಾನೆ, saying you will die. ನೀನ್ ಸಾಯ್ತಿ ಅಂತ. But the Holy Spirit is coming into you now. ಪವಿತ್ರಾತ್ಮ ನಿನ್ನೊಳಗೆ ಬರುತ್ತಿದ್ದಾರೆ. Jesus says, "You're my child, you will not die." ಯೇಸು ಹೇಳ್ತಾನೆ, ನೀ ನನ್ನ ಮಗು ಸಾಯಲ್ಲ. Rise up and be healed in Jesus' name. ಎದ್ದು ಸ್ವಸ್ಥವಾಗಿ ಯೇಸು ನಾಮದಲ್ಲಿ. ಆ ದೇವರದ ನಾನೇ ಅಲ್ಲ, ಕೈ ಕಾಲಿನ ರಕ್ತ ಬರೋದು ನಾನೇ ಅಲ್ಲ ಅಂತ ಅಂದ್ ಮುಂದಕ್ಕೆ ಹೋದ್ಮೇಲೆ Come and say what Jesus did for you. What's your name? ಸೃಷ್ಟಿ. Srushti. What did God do for you? ದೇವರು ನಿಮ್ಗೆ ಏನ್ ಮಾಡಿದ್ರು? ನನ್ನ ಹೆಸರು ಶ್ರುತಿ ಅಂತಂದಿಲ್ಲ ನೀವು. ಶ್ರುತಿ ಅಂದಾಗ ನಾ ಶ್ರುತಿ ಅಲ್ಲ, ನಾ ಹಂಗೆ ಕೂತ್ಬಿಟ್ಟ. ನೀವು ಶ್ರುತಿ ನಿನಗೆ ಭಾಳ ಮಂತ್ರ ಇದೆ ಅಂದಾಗ ಆಮೇಲೆ ಯಾರೋ ಬಂದ ಬೆನ್ನಿಗೆ ಮುಟ್ಟದಂಗೆ ಆಗ್ತು. ಮುಟ್ಟದಂಗೆ ಆದ್ಮೇಲೆ ಫುಲ್ ಹಿಂಗೆ ಅಪ್ಕೊಂಡಂಗೆ ಆಯ್ತು. ಆಮೇಲೆ ಏನ ಫುಲ್ ಹೀಲಿಂಗ್ ಆಗ್ತು. Praise the Lord. Shall we give the Lord a big hand clap? David Praise is so God. proud. Thank you, Lord, for healing her. Let her be well lifelong. ಪ್ರೇಯರ್ ಮಾಡಿದ್ಮೇಲೆ ಅದು ನನ್ನ ಕೈಯಲ್ಲಿ ನನ್ನ ಸಾವು ನಿನ್ನ ಕೈಯಲ್ಲಿ ಅಂತ ಬರ್ದಿತ್ತು. ಅಲ್ಲಿ ಪ್ರೇಯರ್ ಮಾಡಿಸ್ಕೊಂಡ ತಕ್ಷಣನೇ ನಾನು ತಳಗ್ ಬಂದೆ. ಸ್ಟೇಷನಿಂದ ತಳಗ್ ಬಂದ್ಮೇಲೆ ಒಂದು 10-15 ನಿಮಿಷನಾಗ ಅದು ಕಲರ್ನು ಹೋಯ್ತು, ಅದು ಎಲ್ಲ ಮಾರ್ಕ್ಸ್ ಎಲ್ಲ ಹೋದ್ಬಿಟ್ಟು, ಅದು ಬ್ಲಡ್ ಎಲ್ಲ ಹೋಯ್ತು. ಅವಾಗಿ ನೋಡಿದ್ರು ಮಂತ್ರ ಆಟಕ್ಕೆ ಇದ್ದಿದ್ದಿಲ್ಲ ಅಕ್ಕಿಗೆ. 1 ವರ್ಷ ಚಂದ ಹೋದಳು, ಸ್ಕೂಲಿಗೆ ಹೋದಳು, ಚಂದ ಇದ್ದಿದ್ದಳು. ಪಾಲ್ ದಿನಕರ್ ಬಿಟ್ಟು ನನಗೆ ಹೆಂಗ್ ಪ್ರೇಯರ್ ಮಾಡ್ಯಾರ, ಮರ್ದಿನ ನಾನು ಸ್ಕೂಲಿಗೆ ಹೋಗಿದ್ದ. ಸ್ಕೂಲಿಗೆ ಹೋದ್ಮೇಲೆ ಅದು ಗಾಯ ಅದು ಇನ್ನ ಅದು ಹೆಂಗಿರ್ತಂದ್ರೆ 8 ದಿನ ಇರ್ತಿತ್ತು. ಅದು ಟೋಟಲಿ 8 ದಿನ ಇದ್ರೆ ಅದು ನಾನು ಮರ್ದಿನೇ ಹೋಗಿದ್ದ. ಅಂದ್ರೆ ಅವ್ರಿಗೆಲ್ಲ ತೋರಿಸ್ಬೇಕು ಹಿಂಗ ಎಲ್ಲ ಕಮ್ಮಿ ಆಗ್ಯಾನ ನೋಡ್ರಿ ಅಂತಂದ್ಮೇಲೆ ಯಾಕೆ ಹಿಂಗಾಯ್ತು, ಎಲ್ಲರೂ ಈಡ್ ಜಲ್ದಿ ಹೆಂಗಾಯ್ತು, ಹಾಸ್ಪಿಟಲ್ ತೋರಿದ್ರು ಬಿ ನೀನ್ ಇರಲ್ಲ ಅಂತ ಅಂದ್ರು, ಯಾಕೆ ಹಿಂಗ ಈಡ್ ಜಲ್ದಿ ಹೆಂಗಾಯ್ತು, ಯಾರ ಬಲ್ ಹೋಗಿದೆ ಅಂದ್ಮೇಲೆ ಅಂದ್ರೆ ಟೀಚರ್ಸ್ ಎಲ್ಲ ಇದು ಶಾಕ್ ಆಗಿದ್ರು. ಇದು ಎಲ್ಲಿಂದ ಬಂತು ಹಿಂಗೆ ಎಷ್ಟು ಪವರ್ಫುಲ್ಲು ಅಂತ ಅಂದ್ರೆ ನನ್ನ ನಂಬಿಕೆ ಇತ್ತಲ್ಲ, ದೇವ್ರ ನನಗೆ ಕಾಪಾಡ್ತಾರ, ಇಲ್ಲಿಂದ ಹೊರಗೆ ತರ್ತಾರ ನಂಗೆ ನಂಬಿಕೆ ಇತ್ತು. ನಾನು ನಂಬಿದಂತ ನನಗಾಗ್ಯದ ಅಂತಂದ. ಯೇಸು ಕ್ರಿಸ್ತ ದೇವರು ನನ್ನ ಮಗಳಿಗೋಸ್ಕರನೇ ಚೆನ್ನೈಲಿಂದ ಬೀದರ್ ಕರ್ಕೊಂಡು ಬಂದಿದ್ದಾರೆ. ಅವರಿಗೆ ಅವ್ರ ಮುಖಾಂತರ ನನ್ನ ಮಗಳಿಗೆ ಬಿಡುಗಡೆ ಕೊಟ್ಟಿದ್ದಾರೆ. 1 ವರ್ಷದಲ್ಲಿ ನನ್ನ ಮಗಳು ಮಂತ್ರಲಿಂದ ಕಷ್ಟಪಡುತ್ತಿದ್ದಳು. ದೇವರು ಅವ್ರ ಮುಖಾಂತರ ಬಿಡುಗಡೆ ಕೊಟ್ಟು ಈ ದಿನ ಸ್ವಸ್ಥತೆ ಮಾಡಿದ್ದಾರೆ. ಪೌಲ್ ದಿನಂಕರು ಅವರಿಗೆ ನನ್ನ ಮಗಳಿಗೆ ಮುಟ್ಟಿ ಪ್ರಾರ್ಥನೆ ಮಾಡಿದ್ರೆ ಆಗೋತಿ ನಡೆದು ಈಗೋದಿನ ತನಕ ಏನಿಲ್ಲ. ಫಸ್ಟ್ ಆಫ್ ಆಲ್ ದೇವ್ರಿಗೆ ವಂದನೆ ಹೇಳ್ತೀನಿ. ಆಮೇಲೆ ನನಗೋಸ್ಕರ ಪ್ರೇಯರ್ ಮಾಡಿದ್ಕೆ ಪೌಲ್ ದಿನಕರ್ಗ ನಾನು ವಂದನೆ ಹೇಳ್ತೀನಿ.